Hello everyone. Welcome to the my next concept, that is characteristics of modern business. ಆಧುನಿಕ ವ್ಯವಹಾರದ ಲಕ್ಷಣಗಳು. As well you know the change is permanent. According to the changing conditions, we have to be implement some changes in the business. Because here the every customer is to be expecting something different. That's why to meet the expectation, the needs and the demands of the customer, as a businessman, as a the entrepreneur, you have to be implement some the different technology. You have to expand your business, right? These are the some of the basic concepts regarding the modern business. Comes to the characteristics of the modern business. The first one, large size, Brahat Gatra. Actually, the industries has to be classified into three: small scale, medium scale, as well as large scale industries. But after introducing the 1991 new policy, there is liberalization, globalization, and privatization. The every businessman, they wish to establish the large scale industries. ಈಗೇನಾಯಿತು ಅಂದರೆ 1991 ಏನು ನ್ಯೂ ಎಕನಾಮಿಕ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಭಾರತದಲ್ಲಿ, ಅವಾಗ ಆವಾಗಿಂದ ಇತ್ತೀಚೆಗೆ ಪ್ರತಿಯೊಬ್ಬರು ಕೂಡ ಬೃಹತ್ ಗಾತ್ರದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ದೇರ್ ಆರ್ ಫೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಟು ಬಿ ರಿಕ್ವೈರ್ಡ್: ಲ್ಯಾಂಡ್, ಲೇಬರ್, ಆರ್ಗನೈಸೇಷನ್, ದ ಕ್ಯಾಪಿಟಲ್. ಲ್ಯಾಂಡ್, ಲೇಬರ್, ಆರ್ಗನೈಜೇಷನ್ ಇದು ಈಸಿಯಾಗಿ ನಮಗೆ ಅವೈಲೇಬಲ್ ಆಗುತ್ತೆ. But last one is that the capital, that is the finance. In India, there is a scarcity of finance. You know very well, it is still a developing country. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಕರಿತೀವಿ. ಅದಕ್ಕಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಹಣಕಾಸಿನ ಕೊರತೆ ಇದೆ. ಈ ಹಣಕಾಸಿನ ಕೊರತೆಯನ್ನು ನಿವಾರಣೆ ಮಾಡಲಿಕ್ಕೆ ಈ ಭಾರತ ಸರ್ಕಾರದಲ್ಲಿ ಏನು ಮಾಡಿದ್ರು ಅಂದರೆ ನ್ಯೂ ಎಕಾನಮಿಕ್ ಪಾಲಿಸಿ 1991 ಸ್ಟಾರ್ಟ್ ಮಾಡಿದರು. ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಅವಾಗ ಏನಾಯಿತು ಅಂದರೆ FDI, ಫಾರಿನ್ ಇನ್ವೆಸ್ಟರ್ಸ್ ಎಷ್ಟು ಬೇಕಾದರೂ ಫಂಡನ್ನು ಅವ್ರು ಏನು ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡಬಹುದು ವಿದೌಟ್ ಎನಿ ರಿಸ್ಟ್ರಿಕ್ಷನ್ಸ್. ಹೊರದೇಶದವರು ನಮ್ಮ ಭಾರತದಲ್ಲಿ ಎಷ್ಟು ಬೇಕಾದಷ್ಟು ಕೂಡ ಬಂಡವಾಳವನ್ನು ಹಾಕ್ಬೋದು. ಇಲ್ಲಿ ಡೊಮೆಸ್ಟಿಕ್ ಬಿಸ್ನೆಸ್ ಯಾರು ಮ್ಯಾನುಫ್ಯಾಕ್ಚರ್ ಓನರ್ ಇದಾರಲ್ಲ ಅವ್ರಿಗೆ ರಿಕ್ವೈರ್ಡ್ ಕ್ಯಾಪಿಟಲ್ ಏನದ ಅಥವಾ ಬಂಡವಾಳದ ಅವಶ್ಯಕತೆ ಏನಿತ್ತಲ್ಲ ಅದನ್ನು ನಿವಾರಣೆ ಯಾತ್ರಿಂದ ಮಾಡ್ಕೊಂಡ್ವಿ ಅಂದರೆ ನಾವು FDI ಮುಖಾಂತರ. ಇದರಿಂದಾಗಿ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಿದ್ದಾರೆ, ಇಲ್ಲಿ ಬೃಹತ್ ಗಾತ್ರ ಕೈಗಾರಿಕೆಗಳನ್ನೇ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರೂ ಕೂಡ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆ ಹೆಚ್ಚಿಗೆ ಗಮನವನ್ನು ಹರಿಸ್ತಾ ಇಲ್ಲ. ದಿಸ್ ಇಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾಡರ್ನ್ ಬಿಸ್ನೆಸ್. ದೆನ್ ಸೆಕೆಂಡ್ ಒನ್ ಇಸ್ ದ ಮಾರ್ಕೆಟ್ ಡ್ರಿವನ್. ಮಾರ್ಕೆಟ್ ಡ್ರಿವನ್ ಅಂದರೆ ಏನು? ಮಾರುಕಟ್ಟೆ ಚಾಲಿತ ಅಂತ ಕರಿತೀವಿ. Moreover, before introduction of the new economic policies, every business organization, they are concentrate on the regulation of the ಗೌರ್ಮೆಂಟ್ದವ್ರು ಯಾವ ರೀತಿಯಾದಂಥ ಕಾನೂನನ್ನು ತಂದಿದ್ದಾರೆ ಅದ್ರ ಮೇಲೆ ಇವರು ಬಿಸ್ನೆಸ್ಸನ್ನು ಮಾಡ್ತಾಯಿದ್ರು. ಬಟ್ ನವಡೇಸ್ ದೇ ಆರ್ ಫೋಕಸಿಂಗ್ ಓನ್ಲಿ ಆನ್ ದ ಮಾರ್ಕೆಟ್ ಕಂಡೀಷನ್ ಏನದ, ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಏನದ, ಕಸ್ಟಮರ್ ನೀಡ್ಸ್ ಏನದ, ಕಸ್ಟಮರ್ ಡಿಮಾಂಡ್ ಏನದ, ಇದ್ರ ಮೇಲೆ ಅವರು ಏನು ಮಾಡ್ತಾಯಿದ್ದಾರೆ, ಇಲ್ಲಿ ತಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಹಿಯರ್ ಎವ್ರಿ ಇಂಡಸ್ಟ್ರಿಯಲಿಸ್ಟ್, ಎವ್ರಿ ಬಿಸ್ನೆಸ್ ಮ್ಯಾನ್, ದೇ ವಿಶ್ ಟು ಕ್ಯಾಪ್ಚರ್ ದಿ ಗ್ಲೋಬಲ್ ಮಾರ್ಕೆಟ್. ಅಂದರೆ ಪ್ರತಿಯೊಬ್ಬರಿಗೂ ಅಭಿಲಾಷೆ ಏನದಂದರೆ ಇದ್ದಂಥ ಜಾಗತಿಕ ಮಾರುಕಟ್ಟೆಯನ್ನು ನಾವು ಹಿಡ್ಕೊಳ್ಬೇಕು. ಯಾಕಂದರೆ ವಿದೌಟ್ ಕಸ್ಟಮರ್ ಅಟ್ರಾಕ್ಷನ್, ಕಸ್ಟಮರ್ ನಾವು ಹಿಡಿದಿಲ್ಲ ಅಂದರೆ ನಮ್ಮ ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಏನು ಮಾಡ್ತಾರೆ, ಕಸ್ಟಮರ್ಸ್ ನೀಡ್ಸ್ ಏನದ, ಡಿಮಾಂಡ್ ಏನದ, ಅವ್ರ ಅಭಿಲಾಷೆ ಏನದ, ಅದನ್ನು ನಾವು ಏನು ಮಾಡಬೇಕಾಗಿದೆ, ಇಲ್ಲಿ ಪೂರ್ತಿ ಮಾಡಬೇಕಾಗಿರುತ್ತದೆ. ಅದಕ್ಕಾಗಿ ಇಲ್ಲಿ ಏನು ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಮಾರ್ಕೆಟ್ ಓರಿಯೆಂಟೆಡ್ ಅಥವಾ ಕಸ್ಟಮರ್ ಓರಿಯೆಂಟೆಡ್ ಕನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಸರ್ಕಾರದ ಬಗ್ಗೆ ಗಮನ ಹರಿಸದೆ ಗ್ರಾಹಕರಿಗೆ ಯಾವ ರೀತಿಯಾದಂಥ ಸೌಲಭ್ಯಗಳು ಬೇಕಾಗದವ, ಗ್ರಾಹಕರಿಗೆ ಯಾವ ರೀತಿಯಾದಂಥ ವಸ್ತುಗಳು ಬೇಕಾಗದವ, ಅದರ ಮೇಲೆ ನಾವು ನಮ್ಮ ಬಿಸ್ನೆಸ್ಸನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದೆನ್ ಥರ್ಡ್ ಒನ್ ಇಸ್ ದೇರ್ ತಾಂತ್ರಿಕ ಆಧಾರಿತ, ಟೆಕ್ನಾಲಜಿ ಬೇಸ್ಡ್ ಅಂದರೆ ಏನು? ಹಿಯರ್ ದ ಎವ್ರಿ ಆ್ಯಕ್ಟಿವಿಟೀಸ್ ಇನ್ ದಿ ಬಿಸ್ನೆಸ್ ಆರ್ಗನೈಸೇಷನ್ ಇಸ್ ರೆಂಡರ್ಡ್ ಥ್ರೂ ದ ಟೆಕ್ನಾಲಜಿ.
ಪ್ರತಿಯೊಂದು ಕೂಡ ಆ್ಯಕ್ಟಿವಿಟೀಸನ್ನು ನಾವೇನು ಮಾಡ್ತೀವಿ, ತಂತ್ರಜ್ಞಾನವನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಯಾಕಂದರೆ ನಮ್ಮ ಮೇನ್ ಮೋಟೋ ಅದಂದರೆ ಕ್ಯಾಪ್ಚರ್ ದಿ ಗ್ಲೋಬ್ ಮಾರ್ಕೆಟ್. ಇಡೀ ಮಾರ್ಕೆಟನ್ನು ನಾವು ಕ್ಯಾಪ್ಚರ್ ಮಾಡ್ಕೊಳ್ಬೇಕು. ಕ್ಯಾಪ್ಚರನ್ನು ಮಾಡ್ಕೋಬೇಕಾದ್ರೆ ನಾವೇನು ಮಾಡಬೇಕಾಗಿರ್ತದೆ, ಇಲ್ಲಿ ಪ್ರೊಡಕ್ಷನನ್ನು ಹೆಚ್ಚಿಗೆ ಮಾಡಬೇಕು. ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಕೋಬೇಕಾದ್ರೆ ಯು ಹ್ಯಾವ್ ಟು ಪರ್ಚೇಸ್ ದ ಮೋರ್ ಟೆಕ್ನೋ ಬೇಸ್ಡ್ ಮಷಿನರೀಸ್. ಅಡ್ವಾನ್ಸ್ಡ್ ಮಷಿನರಿ ಏನದ, ಅಡ್ವಾನ್ಸ್ ಪ್ಲಾಂಟ್ ಮಷಿನರಿ ಅದ, ಅದನ್ನು ನಾವು ಏನು ಮಾಡಬೇಕಾಗ್ತದೆ, ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮುಖಾಂತರ ನಾವೇನು ಮಾಡಬೇಕು, ಇಲ್ಲಿ ಟು ಫುಲ್ಫಿಲ್ ದ ಮಾರ್ಕೆಟ್ ಡ್ರಿವನ್ ಕನ್ಸೆಪ್ಟ್. ಆ ಕನ್ಸೆಪ್ಟನ್ನು ನಾವು ಇಲ್ಲೇ ಮಾಡ್ಬೋದು, ಫುಲ್ಫಿಲ್ ಮಾಡ್ಬೋದು. ಅದಕ್ಕಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ, ಪ್ರೊಡಕ್ಷನ್ನ ಜಾಸ್ತಿ ಮಾಡೋ ಸಲುವಾಗಿ ಟೆಕ್ನಾಲಜಿ ಬೇಸ್ಡ್ ಏನದಲ್ಲ ಅದೇ ಮಷಿನರಿ ನಾವು ಏನು ಮಾಡ್ತಾಯಿದ್ದೀವಿ, ಇಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ದಟ್ ಈಸ್ ದಿ ಥರ್ಡ್ ಒನ್. ದೆನ್ ಫೋರ್ತ್ ಒನ್, ಮಾಡರ್ನ್, ಆಧುನಿಕತೆ. ನೌಡೇಸ್ ಆಫ್ಟರ್ ದ 21st century there are some of the different business are to be entered into market. 21ನೇ ಶತಮಾನದಲ್ಲಿ ಬೇರೆ ಬೇರೆ ರೀತಿಯಾದಂಥ ಕೆಲವೊಂದು ಕೈಗಾರಿಕೆಗಳು ಮಾರ್ಕೆಟಿಗೆ ಬಂದವು. ಯಾವುದು ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಇರ್ಬೋದು, ಅದೇ ರೀತಿಯಾಗಿ ಹಾಸ್ಪಿಟಲ್ಸ್ ಇರ್ಬೋದು, ಟೂರಿಸಮ್ ಇರ್ಬೋದು, ಹೋಟೆಲ್ ಇಂಡಸ್ಟ್ರಿ ಆ್ಯಂಡ್ ಅದರ್ ಸಮ್ ಆಫ್ ದ ಸರ್ವಿಸಸ್ ವಿಚ್ ಹ್ಯಾಸ್ ಟು ಬಿ ಎಂಟರ್ಡ್ ಇನ್ ದ ಮಾರ್ಕೆಟ್. ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಬಂದಾಗ BPO ಇರ್ಬೋದು, KPO ಇರ್ಬೋದು, ರೈಟ್, ಈ ರೀತಿಯಾದಂಥ ಕೆಲವೊಂದು ಕಂಪನೀಸ್ ಇರ್ಬೋದು. ಅದೇ ರೀತಿಯಾಗಿ ಕಂಪ್ನಿ ಅಂತ ಬಂದಾಗ ಇನ್ಫೋಸಿಸ್ ಇರ್ಬೋದು, ಬಯೋಕಾನ್ ಇರ್ಬೋದು, ಈ ರೀತಿಯಾದಂಥ ಬಿಸ್ನೆಸ್ ಆರ್ಗನೈಜೇಷನ್ ಅವರು ಏನು ಮಾಡಿದ್ರು, ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಆದವು. ದಟ್ ಈಸ್ ದ ಮಾಡರ್ನ್. ದೆನ್ ಕಮ್ಸ್ ಟು ದಿ ನೆಕ್ಸ್ಟ್ ಒನ್, ದ MNC, ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಕರಿತೀವಿ. ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ ಯಾವುದು? ಹಿಯರ್ ದ ಎವ್ರಿ ಒನ್ ವಾಂಟ್ಸ್ ಟು ಸ್ಟಾರ್ಟ್ ದೇರ್ ಬಿಸ್ನೆಸ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ತಮ್ಮ ಚಟುವಟಿಕೆಗಳನ್ನು ವಿಸ್ತಾರ ಮಾಡಬೇಕು. ಒಂದೇ ದೇಶಕ್ಕೆ ಸೀಮಿತವಾಗಿರ್ಬೋದು, ನಮ್ಮ ವ್ಯವಹಾರ ಒಂದೇ ದೇಶಕ್ಕೆ ಸೀಮಿತ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಏನು ಮಾಡ್ತಾಯಿದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಏನಂತ ಕರಿತೀವಿ, MNCs ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಏನಿಲ್ಲ, ರಿಸ್ಟ್ರಿಕ್ಷನ್ ಇಲ್ಲ. ಭಾರತದವರು ಕೂಡ ಬೇರೆ ದೇಶದವರು ಕೂಡ ನಮ್ಮೆಲ್ಲಿ ನೋಡ್ಬೋದು, ಭಾರತದಲ್ಲಿ ಬಿಸ್ನೆಸ್ಸನ್ನ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಕನ್ಸೆಪ್ಟ್ ಇದ್ದಾಗ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇಲ್ಲ. ಆವಾಗ ನಾವೇನು ಮಾಡ್ತೀವಿ, ಈಸಿಯಾಗಿ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಬಿಸ್ನೆಸ್ಸನ್ನು ವ್ಯವಹಾರವನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಎವ್ರಿ ಬಿಸ್ನೆಸ್ ಆರ್ಗನೈಜೇಷನ್ ಈಸ್ ಟು ಬಿಕಮ್ ನೌಡೇಸ್ MNCs. ಈಗ ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಜೇಷನ್ ಆಗಿದೆ ಬಹುರಾಷ್ಟ್ರೀಯ ಕಂಪನಿಗಳಾಗಿ ಕನ್ವರ್ಟ್ ಆಗಿದಾವೆ. ದಟ್ ಈಸ್ ದಿ MNCs. ದೆನ್ ಡೈವರ್ಸಿಫಿಕೇಷನ್, ವೈವಿಧ್ಯತೆ ಅಂತ ಕರಿತೀವಿ. ವೈವಿಧ್ಯತೆ ಅಂದರೆ ಏನು? ಪ್ರೊಡ್ಯೂಸಿಂಗ್ ದ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಆರ್ ಪ್ರೊವೈಡಿಂಗ್ ದ ಡಿಫ್ರೆಂಟ್ ಸರ್ವಿಸಸ್. ಯಾಕಂದರೆ ಈಗ ಮಾಡರ್ನ್ ಬಿಸ್ನೆಸ್ ಅಥವಾ ಆಧುನಿಕ ವ್ಯವಹಾರದವ್ರು ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ವಲಯಗಳಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಈ ಬೆಸ್ಟ್ ಎಕ್ಸಾಂಪಲ್ ಇಸ್ ಟು ಬಿ ಟಾಟಾ ಅಂತ ಬಂದಾಗ ಸ್ಟೀಲ್ ಇರ್ಬೋದು, ಆಟೋಮೊಬೈಲ್ಸ್ ಇರ್ಬೋದು, ಟಾಟಾ ಸಾಲ್ಟ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ವಾಟರ್ ಮಿನರಲ್ಸ್ ಇರ್ಬೋದು. ಈ ರೀತಿಯಾದಂಥ ಬೇರೆ ಬೇರೆ ಏರಿಯಾಗಳಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅದೇ ರೀತಿ ರಿಲಯನ್ಸ್ ಇಂಡಸ್ಟ್ರಿ ತೊಗೊಳ್ರಿ, ಅಲ್ಲಿಯೂ ಕೂಡ ಆಯಿಲ್ ಅದ, ಪೆಟ್ರೋಲಿಯಂ ಇರ್ಬೋದು, ಅದೇ ರೀತಿಯಾಗಿ ಪವರ್ ಎನರ್ಜಿ ಇರ್ಬೋದು, ಅದೇ ರೀತಿಯಾಗಿ ಕಮ್ಯುನಿಕೇಷನ್ಸ್ ಇರ್ಬೋದು. ಹೌದಾ? ಅದೇ ಈ ರೀತಿಯಾಗಿ ನಾವೇನು ಮಾಡ್ತಾಯಿದ್ವಿ, ಬೇರೆ ಬೇರೆ ಏರಿಯಾದಲ್ಲಿ ನಮ್ಮ ಬಿಸ್ನೆಸ್ಸನ್ನು ನಾವೇನು ಮಾಡ್ತಾಯಿದ್ವಿ, ಎಂಟ್ರಿ ಮಾಡ್ಕೊಳ್ತಾ ಇದ್ದೀವಿ. ದಟ್ ಈಸ್ ವಾಟ್ ವಿ ಕಾಲ್ ಡೈವರ್ಸಿಫಿಕೇಷನ್ ಅಂತ ಕರಿತೀವಿ. ಅಂದರೆ ನಾವು ಒಂದೇ ವಸ್ತುವನ್ನು ಉತ್ಪಾದನೆ ಮಾಡದೆ ಬೇರೆ ಬೇರೆ ವಲಯಗಳಲ್ಲಿ, ಬೇರೆ ಬೇರೆ ಏರಿಯಾದಲ್ಲಿ ನಮ್ಮ ಬಿಸ್ನೆಸ್ ಛಾಪನ್ನು ನಾವು ಮೂಡಿಸ್ತಾ ಇರ್ತೀವಿ. ದಟ್ ಈಸ್ ದಿ ಡೈವರ್ಸಿಫಿಕೇಷನ್. ದೆನ್ ರೋಲ್ ಆಫ್ ಗೌರ್ಮೆಂಟ್, ಸರ್ಕಾರದ ಪಾತ್ರ ಅಂತ ಕರಿತೀವಿ. ಇಲ್ಲಿ ಸರ್ಕಾರದವರು ಮೊದಲಿನ ಥರ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇಲ್ಲ. ಮೊದಲು ಯಾವ ರೀತಿಯಾಗಿ ರಿಸ್ಟ್ರಿಕ್ಷನ್ ಇತ್ತಲ್ಲ ಆ ರೀತಿಯಾಗಿಲ್ಲ. ಯಾಕಂದರೆ ಪ್ರತಿಯೊಂದು ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ ಬಿಸ್ನೆಸ್ಗೆ ಫೇವರಬಲ್ ಆಗುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫ್ರೇಮ್ ಮಾಡ್ತಿದ್ದಾರೆ. ಯಾಕಂದರೆ ಗೌರ್ಮೆಂಟಿಗೆ ಆದಾಯ ಕೂಡ ಏನಾಗುತ್ತೆ, ಬಿಸ್ನೆಸ್ಗಳಿಂದ ತೆರಿಗೆ ರೂಪದಲ್ಲಿ ಹೋಗುತ್ತೆ. ದ್ಯಾಟ್ಸ್ ವೈ ದ ಎವ್ರಿ ಗೌರ್ಮೆಂಟ್ ಈಸ್ ಟು ಬಿ implementing the favorable rules and regulations to the business. So in the rules and regulations ಇರ್ಬೋದು, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇರ್ಬೋದು, the only intention is to promote the businesses. ಬಿಸ್ನೆಸ್ ಜಾಸ್ತಿಯಾಗಿ ನಾವು ಪ್ರಮೋಟ್ ಮಾಡ್ತಾ ಹೋದ್ವಿ ಅಂತ ತಿಳ್ಕೊಳ್ರಿ, ಅವಾಗ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೂಡ ಕ್ರಿಯೇಟ್ ಆಗುತ್ತೆ.
That's why the Indian government is to be started the new economic policy in 1991. 1991 ನ್ಯೂ ಎಕಾನಮಿಕ್ ಪಾಲಿಸೀಸನ್ನು ಇಂಟ್ರಡ್ಯೂಸ್ ಮಾಡೋ ಉದ್ದೇಶ ಯಾವುದಿತ್ತು ಅಂದರೆ ಟು ಪ್ರಮೋಟ್ ದ ಬಿಸ್ನೆಸ್. ಅದಕ್ಕಾಗಿ ಬಿಸ್ನೆಸ್ ಆರ್ಗನೈಜೇಷನ್ಗೆ ಫೇವರೇಬಲ್ ಆಗುವಂಥ ನಾವೇನು ಮಾಡ್ತಾ ಇದ್ದೀವಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ದಟ್ ಈಸ್ ದಿ ರೋಲ್ ಆಫ್ ಗೌರ್ಮೆಂಟ್. ದ ನೆಕ್ಸ್ಟ್ ಒನ್ ಈಸ್ ದೇರ್ ದ ಮರ್ಜರ್ಸ್ ಆ್ಯಂಡ್ acquisitions. Here there is a new technique of the every business organization to capture the globe market in the form of the mergers and acquisitions. ವಿಲೀನ ಮತ್ತು ಅರ್ಜನೆ ಅಂದರೆ ಏನು? ಈ ಫಾರ್ ಎಕ್ಸಾಂಪಲ್ ಇಫ್ ಎನಿ ಇಂಡಿಯನ್ ಬೇಸ್ಡ್ ಕಂಟ್ರಿ ಇಸ್ ನಾಟ್ ಬಿ ಏಬಲ್ ಟು ಕ್ಯಾಪ್ಚರ್ ದಿ ಗ್ಲೋಬ್ ಮಾರ್ಕೆಟ್, ಒಂದು ಯಾವುದೋ ಒಂದು ಕಂಪ್ನಿ ಅದ ಇಂಡಿಯನ್ ಬೇಸ್ಡು, ಅದು ಇಡೀ ಜಗತ್ತಿನ ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ ದೇ ಹ್ಯಾವ್ ಟು ಬಿ ಗೋ ಫಾರ್ ದ ಮರ್ಜರ್ಸ್ ಆ್ಯಂಡ್ ಅಕ್ವಿಜಿಷನ್. ಮತ್ತೊಂದು ಕಂಪನಿ ಜೊತೆ ಅಮಲ್ಗಮೇಟ್ ಆಗಿ ವಿಲೀನ ಆಗಿ ಇಡೀ ಜಗತ್ತನ್ನು ನಾವು ಏನು ಮಾಡ್ಬೋದು, ಇಲ್ಲಿ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೋಬೋದು. ಯಾಕಂದರೆ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಮ್ಮ ಕಂಪನಿಯ ಸಾಮರ್ಥ್ಯ ಕೂಡ ಏನಾಗುತ್ತೆ, ಇಲ್ಲಿ ಜಾಸ್ತಿ ಆಗೋದ್ರಿಂದ ನಾವು ಈಸಿಯಾಗಿ ಗ್ಲೋಬನ್ನು ಅಥವಾ ಗ್ಲೋಬ್ ಮಾರ್ಕೆಟನ್ನು ಅಥವಾ ಇಡೀ ಜಗತ್ತನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ another the characteristics of modern business. Then the next one is their power. Power is nothing but here in the society the more powerful is to be the political parties. ಇಡೀ ಇಂಡಿಯಾದಲ್ಲಿ ಯಾರಿಗೆ ಹೆಚ್ಚಿಗೆ ಪವರ್ ಅದ ಅಂದರೆ ನಾವೇನು ಮಾಡ್ತೀವಿ, ರಾಜಕೀಯ ಪಕ್ಷಗಳು ಅಥವಾ ಪೊಲಿಟಿಕಲ್ ಪಾರ್ಟೀಸ್. Except the political parties, the second one, the powerful, the sector is to business. The every entrepreneur or the businessman having the powers by way of their wealth, status, influence. ಅವ್ರ ಇನ್ಫ್ಲುಯೆನ್ಸ್ ಇರ್ಬೋದು, ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರ್ಬೋದು, ಅದೇ ರೀತಿಯಾಗಿ ಅವ್ರದ್ದು ಆಸ್ತಿ ಕೂಡ ಅಂತ ಬಂದಾಗ ಅವರು ಮೋರ್ ಪವರ್ಫುಲ್ ಇರ್ತಾರೆ. ಬಿಕಾಸ್ ದ ಪೊಲಿಟಿಕಲ್ ಪಾರ್ಟೀಸ್ ಅವ್ರಿಗೆ ಬಿಸ್ನೆಸ್ದವ್ರಿಗಿಂತ ಯಾರಿಗೆ ಹೆಚ್ಚಿಗೆ ಪವರ್ಸ್ ಇರುತ್ತೆ ಅಂದರೆ ದ ರೂಲ್ಸ್ ಮೇಡ್ ಬೈ ದ ಪೊಲಿಟಿಕಲ್ ಪಾರ್ಟೀಸ್ ಓನ್ಲಿ. ಅಂದರೆ ಯಾವುದೇ ಸರ್ಕಾರದ ಅವರೇ ರಾಜಕೀಯ ಪಕ್ಷಗಳು ಏನು ಮಾಡ್ತಾರೆ, ನಾವು ಕಾನೂನನ್ನು ಅವರೇ ಮಾಡ್ತಿರ್ತಾರೆ. ಅದಕ್ಕಾಗಿ ಅವ್ರಿಗೆ ಹೆಚ್ಚಿಗೆ ಪವರ್ಸ್ ಇರುತ್ತೆ. ಅದಾದ ನಂತರ ಪೊಲಿಟಿಕಲ್ ಪಾರ್ಟೀಸನ್ನು ಬಿಟ್ಟು ಯಾರಿಗಾದರೂ ಹೆಚ್ಚಿಗೆ ಅಧಿಕಾರ ಇದೆ ಯಾರಿಗಂದರೆ ಅದು ಯಾರೂ ಇಲ್ಲ, ದಟ್ ಈಸ್ ದ ಬಿಸ್ನೆಸ್ ಮ್ಯಾನ್. ಇಡೀ ನಮ್ಮ ಎಕಾನಮಿಯನ್ನು ಫ್ಲಕ್ಚುಯೇಷನ್ ಅಥವಾ ಕಂಟ್ರೋಲಲ್ಲಿ ಯಾರು ಇರ್ತಾರೆ ಅಂದರೆ ಇದೇ ಬಿಸ್ನೆಸ್ ಮ್ಯಾನ್ಗಳು ಏನು ಮಾಡಿರ್ತಾರೆ, ಇಡೀ ನಮ್ಮ ಎಕಾನಮಿಯನ್ನು ಕಂಟ್ರೋಲ್ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ. ಅಷ್ಟು ಅಧಿಕಾರ ಅವ್ರ ಹತ್ರ ಇರುತ್ತೆ. ದಟ್ ಈಸ್ ದ ಪವರ್. ದೆನ್ ಲಾಸ್ಟ್ ಒನ್ ಈಸ್ ದಟ್ ಗುಡ್ ಕಾರ್ಪೊರೇಟ್ ಸಿಟಿಜನ್ಶಿಪ್. ಗುಡ್ ಕಾರ್ಪೊರೇಟ್ ಸಿಟಿಜನ್ಶಿಪ್ ಅಂದರೆ ಏನು? ಉತ್ತಮ ಕಾರ್ಪೊರೇಟ್ ನಾಗರಿಕತ್ವ ಅಂತ ಕರಿತೀವಿ. ಬೇಸಿಕಲಿ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎವ್ರಿ ಆರ್ಗನೈಜೇಷನ್ ಇಸ್ ಟು ಅರ್ನ್ ದಿ ಮ್ಯಾಕ್ಸಿಮಮ್ ಪ್ರಾಫಿಟ್. ಬಟ್ ನೌಡೇಸ್ ದ ಬಿಸ್ನೆಸ್ man or any business entity is to be concentrated on to keep the interest of the stakeholders. ನಮ್ಮ ಬಿಸ್ನೆಸ್ ಲಾಭವನ್ನು ಗಳಿಸೋದು ಅಷ್ಟೇ ಅಲ್ಲ, ನಮ್ಮ ಸಮಾಜದ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಏನು ಮಾಡ್ತಿದ್ದಾರೆ, ಕೆಲವೊಂದು ಆ್ಯಕ್ಟಿವಿಟೀಸನ್ನು ಮಾಡ್ತಿದ್ದಾರೆ. ಈ ಬೆಸ್ಟ್ ಎಕ್ಸಾಂಪಲ್ ಇಸ್ ಟು ಇನ್ಫೋಸಿಸ್ ಫೌಂಡೇಶನ್ ತಗೊಂಡಾಗ ದೇ ಆರ್ ಇನ್ವೆಸ್ಟಿಂಗ್ ಮೋರ್ ದೆನ್ 500 crore rupees ಪರ್ annum ಫಾರ್ ದಿ ಬೆಟರ್ಮೆಂಟ್ ಆಫ್ ದಿ ಸೊಸೈಟಿ. ಸಮಾಜದ ಒಳಿತಿಗಾಗಿ ಅವ್ರು ಏನು ಮಾಡ್ತಾರೆ, ಪ್ರತಿ ವರ್ಷ 500 ಕೋಟಿಗಿಂತ ಹೆಚ್ಚಿನ ಬಂಡವಾಳವನ್ನು ಹಾಕ್ತಾರೆ. ಅದೇ ರೀತಿಯಾಗಿ ಟಾಟಾ ಮೋರ್ ದ್ಯಾನ್ 70%, 70 ಅವ್ರದ್ದೇನು ಟರ್ನ್ ಓವರ್ ಆಗುತ್ತಲ್ಲ ಅದರಲ್ಲಿ 70%ಗಿಂತ ಜಾಸ್ತಿ ಅಮೌಂಟನ್ನು ಅವ್ರು ಏನು ಮಾಡ್ತಾರೆ, ಸೊಸೈಟಿ ಸಲುವಾಗಿ ಇನ್ವೆಸ್ಟ್ ಮಾಡ್ತಾರೆ. ಅದಕ್ಕಾಗಿ ಅವರು ಏನು ಮಾಡ್ತಾರೆ, ಕೆಲವೊಂದು ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ NGOನ ಸ್ಟಾರ್ಟ್ ಮಾಡಿದ್ದಾರೆ. ಈ ಫಸ್ಟ್ ಎಕ್ಸಾಂಪಲ್ ಇಸ್ ಇನ್ಫೋಸಿಸ್ ಫೌಂಡೇಶನ್. ಅದೇ ರೀತಿಯಾಗಿ ಎಲ್ಲ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಿದ್ದಾರೆ ಅಂದರೆ ಈಗ ನವಡೇಸ್ ಹೊಸ ಕನ್ಸೆಪ್ಟ್ ಏನಾಗಿದೆ ಅಂದರೆ ನಾವು ಬದುಕುವುದರ ಜೊತೆಗೆ ನಮ್ಮ ಸಮಾಜವನ್ನು ಕೂಡ ಬದುಕಿಸ್ಬೇಕು. ಈ ಉದ್ದೇಶ ಇಟ್ಕೊಂಡು ಅವ್ರು ಏನು ಮಾಡ್ತಿದ್ದಾರೆ, ಇಲ್ಲಿ ಈ ಉದ್ದೇಶವನ್ನು ಇಟ್ಕೊಂಡು ಅವರು ದೇ ಹ್ಯಾವ್ ಟು ಬಿ ಕಾನ್ಸಂಟ್ರೇಟ್ ಆನ್ to keep the interest of the stakeholder. If suppose here for example I give you
ಕಸ್ಟಮರ್ಸ್ ಅಂತ ಬಂದಾಗ ಡಿ ಹ್ಯಾವ್ ಟು ಪ್ರೊವೈಡ್ ಮೋರ್ ಕ್ವಾಲಿಟೇಟಿವ್ ಪ್ರಾಡಕ್ಟ್ at reasonable price. You have to pay the prompt tax to the government. You have to establish hospitals, accommodations, as well as in education institutions. ನಿಮ್ಮ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಹಾಸ್ಪಿಟಲ್ ಆಸ್ಪತ್ರೆಗಳಿರ್ಬೋದು, ಕೆನಾನ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು. ಇದನ್ನು ನಾವು ಇದು ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಮಾಜಕ್ಕೆ ನಿಮ್ಮದೇ ಅನ್ನೋದು ಒಂದು ಕೊಡುಗೆ ಆಗುತ್ತೆ. ಇದರಿಂದ ನಿಮಗೆ ಏನಂತ ಕರಿಬೋದು, ನಾವು ಉತ್ತಮ ಕಾರ್ಪೊರೇಟ್ ನಾಗರಿಕತ್ವ ಅಂತ ಕರಿಬೋದು. ಅಂದರೆ ಓವರಾಲ್ ಯು ಹ್ಯಾವ್ ಟು ಡೆವಲಪ್ ದ ಸೊಸೈಟಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂಗೆ ನೋಡ್ಕೊಳ್ಳೋದು. ಸೊಸೈಟಿಗೆ ಏನು ಬೇಕಾದಲ್ಲ ಅದನ್ನು ನೀವು ಒದಗಿಸ್ಕೊಡ್ಬೇಕಾಗುತ್ತೆ. ದಟ್ ಈಸ್ ದ ಗುಡ್ ಕಾರ್ಪೊರೇಟ್ ಸಿಟಿಜನ್ಶಿಪ್ ಅಂತ ಕರಿತೀವಿ. ದೀಸ್ ಆರ್ ದ ಡಿಫರೆಂಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾಡರ್ನ್ ಬಿಸ್ನೆಸ್. ಇದು 15 ಮಾರ್ಕ್ಸ್ ಕ್ವಶನನ್ನು ಡೆಫಿನೆಟ್ಲಿ ಕೇಳ್ತಿರ್ತಾರೆ. ಥ್ಯಾಂಕ್ ಯು.